ಕಾಶ್ಮೀರದ ಪಹಲ್ಗಾಮ್ನಲ್ಲಿ ದಾಳಿಯಾದ ಬೆನ್ನಲ್ಲೇ ಭಾರತ ಒಂದಿಷ್ಟು ಕಟ್ಟುನಿಟ್ಟಿನ ಕ್ರಮಕ್ಕೆ ಮುಂದಾಗಿತ್ತು. ಅದರಲ್ಲಿ ಬಹಳ ಮುಖ್ಯವಾಗಿ ಭಾರತ ಬಿಟ್ಟು ತೊಲಗಬೇಕು ಪಾಕಿಸ್ತಾನಿಗಳು. ಆದರೆ ಭಾರತ ಬಿಟ್ಟು ತೆರಳದ ಪಾಕಿಸ್ತಾನಿಗಳಿಗೆ ಬಿಗ್ ಶಾಕ್ ಈಗ ಎದುರಾಗ್ತಾ ಇದೆ. ಅಕ್ರಮವಾಗಿ ನಮ್ಮ ದೇಶದಲ್ಲಿ ನೆಲೆಸಿರುವಂತಹ ಪಾಕಿಗಳಿಗೆ ನೀವೆಲ್ಲರೂ ಹೋಗಲಿಲ್ಲ ಅಂದರೆ 3 ವರ್ಷ ಜೈಲು ಶಿಕ್ಷೆ, 3 ವರ್ಷ ಜೈಲು ಶಿಕ್ಷೆ ಜೊತೆಗೆ 3 ಲಕ್ಷ ರೂಪಾಯಿ ದಂಡ ಕೊಡುವ ಸಾಧ್ಯತೆ ಇದೆ. ಹೋಗಲೇಬೇಕು ನೀವು. ಸರ್ಕಾರದ ಆದೇಶ ಇದು. ಪಹಲ್ಗಾಮ್ ದಾಳಿ ಬೆನ್ನಲ್ಲೇ ಪಾಕಿಗಳಿಗೆ ಗೇಟ್ ಪಾಸ್, ಕೆಲವೊಂದು ಕಡೆ ಈಗ ಗೇಟ್ ಪಾಸ್ ಮಾಡಿದ್ದಾರೆ. ಎಲ್ಲ ರೀತಿಯ ವೀಸಾ ರದ್ದು ಮಾಡಿದೆ ಭಾರತ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಸಾರ್ಕ್ ವೀಸಾ ಬಂದಾಗಿದೆ. ಮೆಡಿಕಲ್ ವೀಸಾ ಬಿಟ್ಟು ಎಲ್ಲರಿಗೂ ನಿನ್ನೆಯೇ ಗಡುವು. ಇನ್ನು ಭಾರತ ಬಿಟ್ಟು ತೆರಳಲೇಬೇಕು ಅಂತ ಕೇಂದ್ರ ಸರ್ಕಾರ ಈಗೇನು ಸೂಚಿಸಿದೆ. ಒಂದು ಕಡೆ ಸಿಂಧೂ ನದಿ ನೀರನ್ನು ಕಟ್ ಮಾಡಿದೆ ಪಾಕಿಸ್ತಾನಕ್ಕೆ ಹೋಗೋದನ್ನು. ಅದ್ರ ಜೊತೆಗೆ ಭಾರತ ಬಿಟ್ಟು ತೊಲಗಲೇಬೇಕು ಪಾಕಿಸ್ತಾನಿಗಳು. ಇಲ್ಲಿ ಸಾಕಷ್ಟು ಜನ ಇಲ್ಲಿ ಅಕ್ರಮವಾಗಿ ನೆಲೆಸಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸನ್ನು ನಮ್ಮ ಪ್ರತಿನಿಧಿ ವಿನೋದ್ ಕೊಡ್ತಾ ಹೋಗ್ತಾರೆ. ವಿನೋದ್, ಬಹಳ ಮುಖ್ಯವಾಗಿ ಪಹಲ್ಗಾಮ್ ದಾಳಿಯಾದ ನಂತರ ಕೇಂದ್ರ ಸರ್ಕಾರ ಒಂದಿಷ್ಟು ಕಟ್ಟುನಿಟ್ಟಿನ ಕ್ರಮಕ್ಕೆ ಮುಂದಾಗಿತ್ತು. 1960ರ ಒಂದು ಸಿಂಧೂ ನದಿ ನೀರನ್ನು ಬಂದ್ ಮಾಡೋ ವಿಚಾರದ ಜೊತೆಗೆ ಮತ್ತೊಂದು ಬಹಳ ಮುಖ್ಯವಾದಂಥ ವಿಚಾರ ಅಂದರೆ ಇಲ್ಲಿ ಪಾಕಿಸ್ತಾನ ಪ್ರಜೆಗಳು ದೇಶ ಬಿಟ್ಟು ತೊಲಗಬೇಕು. 48 ಗಂಟೆಗಳ ಒಂದು ಗಡುವನ್ನು ಕೊಟ್ಟಿದ್ರು. ಇನ್ನೂ ಸಾಕಷ್ಟು ರಾಜ್ಯದಲ್ಲಿ ಇದ್ದಾರೆ ಅನ್ನುವಂತಹ ಮಾಹಿತಿ ಇದೆ. ಕೆಲವೊಂದು ಕಡೆ ಹೋಗ್ತಾ ಇದ್ದಾರೆ, ಕೆಲವೊಂದು ಕಡೆ ಇನ್ನೂ ಕೂಡ ಹಾಗೆ ಇದ್ದಾರೆ, ಕೆಲವೊಂದಿಷ್ಟು ಸಬೂಬುಗಳನ್ನು ಕೊಟ್ಟಿದ್ದಾರೆ. ಆದರೆ ಎಷ್ಟು ಜನ ತಲೆಮರೆಸ್ಕೊಂಡು ಇರ್ಬೋದು ಇನ್ನೂ ಕೂಡ ನಮ್ಮ ರಾಜ್ಯದಲ್ಲಿ, ಬೇರೆ ಬೇರೆ ರಾಜ್ಯದಲ್ಲಿ ಅಂತ ವಿನೋದ್? ಸಚಿನ್, ಭಾರತ ಏನು ಪಾಕಿಸ್ತಾನ ಮೇಲೆ ಒಂದಲ್ಲ ಒಂದು ರೀತಿಯ ಒಂದು ಸ್ಟ್ರಿಕ್ಟ್ ಆಗಿ ರಾಜತಾಂತ್ರಿಕವಾಗಿ ಒಂದು ಆಕ್ಷನ್ ತಗೋತಿ. ಆ ಒಂದು ಆಕ್ಷನ್ ಪೈಕಿ ಪ್ರಮುಖವಾದದ್ದು ಭಾರತದಲ್ಲಿ ಎಷ್ಟು ಪಾಕ್ ಪ್ರಜೆಗಳಿದ್ದಾರೆ ಅವ್ರುಗಳನ್ನ ಗಡೀಪಾರು ಮಾಡ್ಬೇಕನ್ನೋ ಒಂದು ನಿರ್ಧಾರ ಕೈಗೊಳ್ಳುತ್ತೆ. ಅದಾದ ನಂತರ 24 ಗಂಟೆ ಅಂದ್ರೆ ಒಟ್ಟು ರಾಜ್ಯತಾಂತ್ರಿಕರಾಗಿರ್ಲಿ ಮತ್ತೆ ಉನ್ನತ ಹುದ್ದೆ ಅಧಿಕಾರದಲ್ಲಿ ಅವ್ರಿಗೆ ದೇಶ ತೊರೆಯುವಂತ 48 ಗಂಟೆಗಳ ಕಾಲ ಸಮಯಾವಕಾಶ ಕೊಟ್ಟಿದ್ರು. ಆದ ನಂತರ ಅಂದ್ರೆ ದೇಶದ ಹಲವು ರಾಜ್ಯಗಳಲ್ಲಿ ಏನು ಪಾಕ್ ಪ್ರಜೆಗಳಿದ್ದಾರೆ ಅವ್ರುಗಳನ್ನು ಸಹ ಒಂದು ಗಡೀಪಾರು ಮಾಡ್ಬೇಕಂದ್ಬಿಟ್ಟು ಎಲ್ಲಾ ರಾಜ್ಯದ ಮುಖ್ಯಮಂತ್ರಿಗಳ ಜೊತೆ ಅಮಿತ್ ಶಾ ಖುದ್ದಾಗಿ ಕರೆ ಮಾಡಿ ಮಾತಾಡಿದ್ದು. ಅದರಂತೆ ಏಪ್ರಿಲ್ 27ರವರೆಗೆ ಅವರಿಗೆ ಡೆಡ್ ಲೈನ್ ಅನ್ನು ಕೊಟ್ಟಿತ್ತು. ಆ ಒಂದು ಡೆಡ್ ಲೈನ್ ಒಳಗೆ ಇದುವರೆಗೂ 537 ಪಾಕಿಸ್ತಾನಿ ಪ್ರಜೆಗಳು ದೇಶ ಬಿಟ್ಟು ಹೋಗಿದ್ದಾರೆ ಅಂತ ಹೇಳುದು. ಜೊತೆಗೆ ಆ ಒಂದು ಪ್ರಜೆಗಳು ಅಂದ್ರೆ ಈಗ ನಾವು ಉದಾಹರಣೆ ನೋಡಿದ್ರೆ ರಾಜಸ್ಥಾನಲ್ಲಿ ಒಂದು 20,000ಕ್ಕೆ ಹೆಚ್ಚು ಪಾಕ್ ಪ್ರಜೆಗಳಿದ್ರೆ, ಮುಂಬೈಲಿ 5,000ಕ್ಕಿಂತ ಹೆಚ್ಚು ಪಾಕ್ ಪ್ರಜೆಗಳಿದ್ರೆ, ದೆಹಲಿಯಲ್ಲಿ ಹೆಚ್ಚು 5,000ಕ್ಕೆ ಹೆಚ್ಚು ಪಾಕ್ ಪ್ರಜೆಗಳಿದ್ರೆ. ಇದನ್ನೆಲ್ಲ ನೋಡಿದ್ರೆ ಇನ್ನು ದೇಶದ ಹಲವು ಭಾಗದಲ್ಲಿ ಇನ್ನೆಷ್ಟು ಸಾವಿರಾರು ಸಂಖ್ಯೆಯಲ್ಲಿ ಈ ಒಂದು ಪ್ರಜೆಗಳು ಇರ್ತಕ್ಕಂಥ ಒಂದು ವರದಿಗಳಿಗಾಗಲೇ ಕೇಂದ್ರ ಸರ್ಕಾರದ ಕೈ ತಲುಪಿದೆ. ಆ ಒಂದು ಪ್ರಜೆಗಳಿಗೆ ಒಂದು ಕಾನೂನು ನೀತಿನ ಕ್ರಮ ಕೈಗೊಳ್ಳಿ ಈಗಾಗಲೇ ಕೇಂದ್ರ ಸರ್ಕಾರ ಮುಂದಾಗಿದೆ. ಅಂದ್ರೆ ಯಾರು ದೇಶವನ್ನು ಬಿಟ್ಟು ಹೋಗಿಲ್ವೋ ಅವರುಗಳ ಮೇಲೆ ಒಂದು ಪಾಕ್ ವಲಸೆ ಮತ್ತು ವಿದೇಶಿಯರ ಕಾಯ್ದೆ 2025 ಪ್ರಕಾರ ಅವ್ರ ಮೇಲೆ ಸ್ಟ್ರಿಕ್ಟ್ ಆಗಿ ಆಕ್ಷನ್ ತಗೊಳ್ಳುವ ಸಾಧ್ಯತೆಗಳು ದಟ್ಟವಾಗಿದೆ. ಅಂದ್ರೆ ತಗೊಂತಾರೆ. ಯಾಕಂದ್ರೆ ಈ ಒಂದು ಕಾಯ್ದೆ ಏನ್ ಹೇಳುತ್ತೆ ಅಂದ್ರೆ ಯಾರು ದೇಶ ಬಿಟ್ಟಿಲ್ಲೋ ಅವರುಗಳ ಮೇಲೆ 3 ಲಕ್ಷ ದಂಡ ಹಾಗೂ 3 ವರ್ಷದ ಜೈಲು ಶಿಕ್ಷೆಯನ್ನು ವಿಧಿಸುವ ಸಾಧ್ಯತೆಗಳು ಇದೆ. ಒಂದು ವೇಳೆ ಅದು ಆಗ್ತದೆ ಎರಡೂ ಸಹ ಏಕಕಾಲದಲ್ಲಿ 3 ಲಕ್ಷ ದಂಡದ ಜೊತೆ 3 ವರ್ಷ ಜೈಲು ಶಿಕ್ಷೆಯನ್ನು ವಿಧಿಸುವ ಸಾಧ್ಯತೆಗಳಿದೆ ಅಂತ ಈಗಾಗಲೇ ಒಂದು ಹೇಳಿದೆ. ಜೊತೆಗೆ ವೈದ್ಯಕೀಯ ವಿದ್ಯಾರ್ಥಿಗಳು ಏನಿದ್ರೆ ಅವರುಗಳಿಗೆ ಇವತ್ತು ಮತ್ತೆ ನಾಳೆ ಕೊನೆ ದಿನ ಏಪ್ರಿಲ್ 29ರವರೆಗೆ ಅವ್ರಿಗೆ ಕೊನೆ ದಿನ ಇದೆ. ಅವರು ಏನಾದ್ರು ದೇಶವನ್ನು ತೊರೆಯಲಿದ್ರೆ ಆ ಒಂದು ವಿದೇಶಿ ಅಂದ್ರೆ ಪಾಕ್ ವಿದ್ಯಾರ್ಥಿಗಳು ಒಂದು ವೈದ್ಯಕೀಯ ವಿದ್ಯಾರ್ಥಿಗಳು ಅವ್ರ ಮೇಲೆ ಸಹ ಒಂದು ಈ ರೀತಿ ಒಂದು ಸಾಧ್ಯತೆಗಳಿದೆ ಸಚಿನ್. ಧನ್ಯವಾದ ವಿನೋದ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.